ಇರೋದು ಸೊ ಗೈಸ್ ನಿಮ್ಗೆ ಹೊಟ್ಟೆ ಇಲ್ಲ, ಕಾಲ್ ಮಾತ್ರ ಇದೆ. ಈ ಬ್ಯಾಗ್ ಅಂತೂ ಕದಿಯ. ಈ ಲುಲ್ಲು ಮಾಲ್ ಅಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದೆ ಅಂದ್ರೆ ಪ್ಲೇ ಸ್ಟೇಷನ್. ಏನೋ ಮಾಡ್ತಿದ್ಯಾ ಮೇಲತ್ತೀವ, ಏನೋ ಮಾಡ್ತಿದ್ಯಾ? ಹಾಯ್ ಹಲೋ ನಮಸ್ಕಾರ ಅಂಡ್ ಅಸ್ಸಲಾಂ ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು ಎ ಟು ಝಿ. ಸೊ ಇವತ್ತು ನಾವು ಬಂದಿರೋದು ಲುಲ್ಲು ಮಾಲ್ಗೆ. ಸ್ವಲ್ಪ ಅಡ್ವೆಂಚರಸ್ ಆಗಿ ಸ್ಟಾರ್ಟ್ ಮಾಡಿದೀವಿ. ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ ಲುಲ್ಲು ಮಾಲ್ಗೆ. ನನ್ನ ಜೊತೆ ಇರೋದು ಪುನಿ. ಇವತ್ತು ಸ್ಟಾರ್ಟಿಂಗ್ ಪಿನ್ ಬಟ್ ಬಂದಿದ್ದೀವಿ. ಸ್ಟಾರ್ಟಿಂಗ್ ನಮ್ದು ಕೇಬಲ್ ಮಾರ್ಕ್ ಬಂದಿದ್ವಿ. ಆ ಕಡೆ ಹೈಪರ್ ಮಾರ್ಕೆಟ್. ಈ ಮಾಲ್ ಅಲ್ಲಿ ಫೇಮಸ್ ಅಂದ್ರೆ ಲುಲ್ಲು ಅಲ್ಲ ಲುಲ್ಲು. ಸೊ ಈ ಲುಲ್ಲು ಹೈಪರ್ ಮಾರ್ಕೆಟ್ ಅಂತ ಅಲ್ಲಿ ಕಾಣ್ತಾ ಇದೆ ಮುಂದೆ. ಅಲ್ಲಿ ಲುಲ್ಲು ಹೈಪರ್ ಮಾರ್ಕೆಟ್ ಅಂತ ಕಾಣ್ತಾ ಇದೆ. ಆದ್ರೆ ಇದೇ ಲುಲ್ಲು ಹೈಪರ್ ಮಾರ್ಕೆಟ್ ಬಂದ್ಬಿಟ್ಟು M5 ಇದೆ, M5 ಇದೆ. ಆದ್ರೆ ನನ್ಗೇನ್ ಇಲ್ಲಿ ಮತ್ತೆ ಅಲ್ಲಿನ ಡಿಫ್ರೆನ್ಸ್ ಏನಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇದ್ರಿಂದ ಏನು ಸ್ಪೆಷಲ್ ಏನು ಅಂತ ನನ್ಗೂ ಅದು ಗೊತ್ತಾಗ್ತಾ ಇಲ್ಲ. ನೋಡೋಣ ಏನೇನಿದೆ ಅನ್ಬಿಟ್ಟು. ಅಲ್ಲಿ ಎಸ್ಕಲೇಟರ್ ಅಲ್ಲಿ ಇಬ್ರು ಹೆಣ್ಮಕ್ಳು ಬಿದ್ಬಿಟ್ರು. ಅದು ವಿಡಿಯೋ ಮಾಡಕ್ ನನ್ಗೆ ಸರಿ ಅನ್ಸಿಲ್ಲ, ಅದಕ್ಕೆ ಆ ವಿಡಿಯೋ ಮಾಡಕ್ ಹೋಗಿಲ್ಲ. ಪಾಪ ಅವ್ರು ಬೇಜಾರಲ್ಲಿ ಇರ್ತಾರೆ ಏನೋ, ನಾವ್ ಏನ್ ವಿಡಿಯೋ ಮಾಡ್ಬಿಟ್ಟು ಅವ್ರಿಗೆ ತೋರ್ಸೋದು ಅಲ್ವಾ, ಸುಮ್ನೆ ಬೇಡ ಅಂತ ಸುಮ್ನೆ ಬಿಟ್ಬಿಟ್ಟೆ. ಸ್ವಲ್ಪ ಜನ ಅನ್ಕೋತಾ ಇರ್ಬೋದು ಲುಲ್ಲು ಲುಲ್ಲು ಮಾಲಿಗೆ ಹೋಗಿದ್ಯಾ, ಲುಲ್ಲು ಹೈಪರ್ ಮಾರ್ಕೆಟ್ ಅಲ್ಲಿ ನಿನ್ಗೆ ಪಿನ್ ಎಲ್ಲ ಸಿಗ್ತಾ ಇತ್ತಲ್ಲ, ಮತ್ತೆ ಅಂತಕ್ ನೀನ್ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದೆ ಅಂತ ಅನ್ಕೋತಾ ಇರ್ತಾರೆ. ಏನಂದ್ರೆ ನಮ್ ಬಡ್ಜೆಟ್ ಕಡಿಮೆ, ಬ್ಲಿಂಕಿಟ್ ಅಲ್ಲಿ 100 ರೂಪಾಯಿಗೂ ಸಿಗುತ್ತೆ, 150 ರೂಪಾಯಿಗೂ ಸಿಗುತ್ತೆ. ಅದಕ್ಕೆ ನಾವು ಚೀಪ್ ಆಗಿರೋದನ್ನ ತಗೊಂಡಿದೀವಿ. ನಮ್ಗೆ ಇವಾಗ ಸದ್ಯಕ್ಕೆ ಇವಾಗ ಅಷ್ಟೇ ಬೇಕಾಗಿರೋದು. ಆಮೇಲೆ ಮನೇಲಿ ಇದೆ ಇದ್ರದ್ದೇ ಡಿಜಿಟೆಕ್ ಮೈಕ್ ಯೂಸ್ ಮಾಡ್ತಿರೋದು ನಾನು, ಅದ್ರದ್ದೇ ಎಲ್ಲ ಇದೆ ಪಿನ್ ಎಲ್ಲ. ಇವಾಗ ಏನಕ್ಕೆ ಅನ್ಬಿಟ್ಟು ಇದು ಸಿಂಪಲ್ ಆಗಿ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಗಿ ಯೂಸ್ ಮಾಡಿದಷ್ಟೇ. ನೋಡಿ ಅಲ್ಲೇನೋ ಕನ್ಸರ್ಟ್ ನಡೀತಾ ಇದೆ. ಗೈಸ್ ಬಾದ್ಶಾ ಬಂದಿದ್ದಾನೆ. ಬಾದ್ಶಾ ಯಾರು ಬಾದ್ಶಾ ಅಂತ ಕೇಳಬೇಡಿ, ಕಿಚ್ಚ ಬಾದ್ಶಾ ಅಲ್ಲ. ಇದು ಬಂದ್ಬಿಟ್ಟು ಯಾರೋ ಯಾವ ಬಾದ್ಶಾ, ಕನ್ನಡದ ಬಾದ್ಶಾ ಅಲ್ಲ, ಇವ್ರು ಯಾರೋ ಲೋಕಲ್ ಬಾದ್ಶಾ. ಸೊ ಗೈಸ್ ನನ್ಗೆ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. M5 ಲುಲ್ಲು ಹೈಪರ್ ಮಾರ್ಕೆಟ್ ಇದೆ, ಲುಲ್ಲು ಹೈಪರ್ ಮಾರ್ಕೆಟ್ ಇದೆ. ನನ್ನ ಪ್ರಕಾರ ಇವ್ರು ಲುಲ್ಲು ಹೈಪರ್ ಮಾರ್ಕೆಟ್ ನ ಎಲ್ಲಾ ಮಾಲ್ಗಳಲ್ಲೂ ಇವಾಗ ಹೊಸದಾಗಿ ಆಗ್ತಾ ಇರೋ ಎಲ್ಲಾ ಮಾಲ್ಗಳಲ್ಲೂ ಕೊಲ್ಯಾಬ್ ಮಾಡ್ತಾ ಇದಾರೆ ಅನ್ಸುತ್ತೆ. ನನಗೆ ಹಂಗ ಅನ್ಸ್ತಾ ಇದೆ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿ ಎಲ್ಲ ಆಲ್ಮೋಸ್ಟ್ ಸೇಮೇ ಇದೆ. ಏನಾದ್ರು ಗ್ರೋಸರೀಸ್ ಏನಾದ್ರು ಬೇಕಿದ್ರೆ ತಗೋಬಹುದು. ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಇಲ್ಲಿ ಚಿಕನ್, ಮಟನ್, ಬಿರಿಯಾನಿ, ತಿನ್ನೋ ಬಿರಿಯಾನಿ, ಬೇಕರಿ ಐಟಮ್ಸ್, ಲೈಕ್ ಗ್ರೋಸರಿ ಐಟಮ್ಸ್ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್. ಫಿಶ್ ಇವೆಲ್ಲ ಯಾವ ಫಿಶ್ ಇವೆಲ್ಲ? ಬಾಸಾ ಫಿಶ್ ಅಂತೆ, ಫಿಶ್ ಅಂತೆ. ಏನ್ ಫಿಶ್ ಇದು? ಇದು ಬಾಟಾ ಫಿಶ್ ಅಂತ. ಬಾಟಾ ಫಿಶ್? ಬಾಟಾ ಚಪ್ಪಲಿ ಗೊತ್ತು ಗುರು. ಬಾಟಾ ಫಿಶ್ ಅದು ಬಾಸಾ, ಅದು ಕಾಟ್ಲಾ, ಬೀಡ್ದಿ, ಕ್ರ್ಯಾಬ್ಸ್ ಹಿಂಗಿದಾವೆ. ಕ್ರ್ಯಾಬ್ಸ್ ಅದು ಏನದು? ಸೊ ಗೈಸ್ ಕಂಪೇರಿಂಗ್ ಟು ಔಟ್ಸೈಡ್ ಶಾಪ್ಸ್ ಇಲ್ಲಿ ಚಿಕನ್ ಪ್ರೈಸ್ ಕಡಿಮೆ ಇದೆ. ಹೋಲ್ ಚಿಕನ್ ಬಂದ್ಬಿಟ್ಟು 230 ರೂಪೀಸ್ ಇದೆ ಅಷ್ಟೇ. ನೋಡಿ ಅದು ಎಲ್ಲ ಲೆಗ್ ಪೀಸ್ ತರ ಇದೆ. ಅದು ಲೆಗ್ ಇಲ್ಲ, ಅದು ಹೋಲ್ ಚಿಕನ್ ಹಂಗೆ ಅದನ್ನ ಪ್ಯಾಕ್ ಮಾಡಿದಾರೆ ಅಷ್ಟೇ ಅವರು, ಫುಲ್ ವಾಕ್ಯೂಮ್ ಅಲ್ಲಿ ಅಷ್ಟೇ. ಗೈಸ್ ಇಲ್ಲಿ ಬೇಕರಿ ಕೂಡ ಇದೆ ಒಳಗೆ ಹೈಪರ್ ಮಾರ್ಕೆಟ್ ಅಲ್ಲಿ. ನೋಡಿದ್ರೆ ತಿನ್ಬೇಕು ಅನ್ಸ್ತಾ ಇದೆ. ಫ್ರೈಡ್ ಚಿಕನ್, ಗ್ರಿಲ್ ಚಿಕನ್, ತಂದೂರಿ ಚಿಕನ್ ಎಲ್ಲ ಇದೆ. ತಿನ್ನೋಣ ಪುನಿ, ತಗೊಂಡೋಗ್ಬಿಡೋಣ. ಅಲ್ಲೇ ಎಲ್ಲಿ M5 ತರ ತಿನ್ಬೋದು. ಇಲ್ಲಿಂದ ಮತ್ತೆ ಅಲ್ಲೇ ಎಸ್ತುರೆ ಅಂತ ತಗೊಂಡೋಗೋಣ ಅಲ್ವಾ? ಇಲ್ಲಿಂದ ಅಲ್ಲೇ ಹೋಗ್ಬಿಟ್ಟು ಬರ್ಬೇಕಾ ತಿನ್ನಕ್ಕೆ? ಅದು ಸೇಮ್ ಇದೆ ಬ್ರೋ, ಸೇಮ್ ಏನೇನು ಬಿಟ್ಕೊಟ್ಟಿಲ್ಲ. ಆ ಪ್ಲೇಸ್ಮೆಂಟ್ ಕೂಡ ಸೇಮ್ ಇದೆ. ಏನೋ ಮಾಡ್ತಿದ್ಯಾ ಮೇಲತ್ತೀವ, ಏನೋ ಮಾಡ್ತಿದ್ಯಾ? ಕ್ಯಾಕರಕ್ಕಿ ಅವನ್ ಮೇಲ್ ಹತ್ಬಿಟ್ಟು ಅವನಿಗೆ ಕಾಣಿಸ್ತಾ ಇಲ್ಲ ಮೇಲೆ ಶವರ್ಮಾ ಅಂತೆ. ಸೊ ಗೈಸ್ ನನ್ಗೆ ಡಿಮಾರ್ಟ್ ಬೆಸ್ಟ್ ಅನ್ಸ್ತು. ಡಿಮಾರ್ಟ್ ಬೆಸ್ಟ್ ಇಲ್ಲಿ ಅಂದ್ರೆ ವೆಜಿಟೇಬಲ್ಸ್, ಮಟನ್, ನಾನ್ ವೆಜ್ ಎಲ್ಲ ಸಿಗುತ್ತೆ. ಆದ್ರೆ ಡಿಮಾರ್ಟ್ ಬೆಸ್ಟ್ ಅನ್ಸ್ತು ನನ್ಗೆ.
ನಮ್ಗೆ ಇವಾಗ ಒಬ್ಬ ವಿಚಿತ್ರವಾದ ಮನುಷ್ಯ ಸಿಕ್ಕಿದಾನೆ. ಅಂಕಲ್ ಒಂದೇ ಒಂದ್ ನಿಮಿಷ, ಇವ್ನಿಗೇನೋ ಹೊಟ್ಟೆ ಇಲ್ವಂತೆ, ನೋಡ್ತಾ ಇದೀವಿ. ಸೊ ಗೈಸ್ ಇವ್ನಿಗೆ ಹೊಟ್ಟೆ ಇಲ್ಲ, ಕಾಲ್ ಮಾತ್ರ ಇದೆ. ಈ ಬ್ಯಾಗ್ ಅಂತೂ ಕದಿಯಕ್ಕಾಗಲ್ಲ, ಈ ಶೂಸ್ ನ ಬೇಕಿದ್ರೆ ಕತ್ಕೊಂಡು ಹೋಗ್ಬೋದು. ಇದಕ್ಕೂ ಕನೆಕ್ಷನ್ ಇದೆ, ಆದ್ರೆ ನೋಡಕ್ ಮಾತ್ರ ಚೆನ್ನಾಗಿದೆ ಗೈಸ್. ಫೋಟೋ ಇಟ್ಕೋಬಹುದು ಆರಾಮಾಗಿ. So guys, finally we are entering PlayStation. ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು 1000 rupees ಇಂದ ಇತ್ತು. 1000 rupees ತಗೊಂಡ್ರೆ 1000 rupees, ಆದ್ರೆ 1180 ಏನೋ ಆಗುತ್ತೆ ವಿತ್ GST. ಆದ್ರೆ 1000 ವರ್ತ್ ಅಷ್ಟು ಕೂಪನ್ ಸಿಗುತ್ತೆ, ಅದ್ರಲ್ಲಿ ನಾವು ಆಟ ಆಡ್ಬೋದು 1000 rupees ಅಲ್ಲಿ. ನನ್ಗನ್ಸ್ದಂಗೆ ಇವತ್ತು ಆಟ ಆಡಕ್ ಆಗಲ್ಲ ಇಲ್ಲಿ, ನಾವು ಬೇರೆ ಕಡೆ ಬೇರೆ ದಿನ ಇಲ್ಲಿ ನೋಡಿ, ಇಲ್ಲಿ ಆಡು. ಓಕೆ ಗೈಸ್, ಒಂದ್ ಗೇಮಿಗೆ 100 rupees ನಾನು ನೋಡಿದೆ. ನನ್ ಪ್ರಕಾರ ಇವತ್ತು ಆಡಿದ್ರೆ ಆಡಕ್ ಆಗಲ್ಲ, ಕಿರ್ಚಾಡಕ್ ಆಗ್ತದ. ಅಕ್ಕ 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 ಈ ಕಡೆ ಬರಕ್ಕ. ಸೊ ಗೈಸ್ ಫೈನಲಿ ಈ ಲುಲ್ಲು ಮಾಲ್ ಅಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದೆ ಅಂದ್ರೆ PlayStation. M5 ಅಲ್ಲಿ ಇಷ್ಟು ದೊಡ್ಡದಾಗಿ PlayStation ಇಲ್ಲ, ಇಲ್ಲಿ ದೊಡ್ಡದಾಗಿದೆ ಅಷ್ಟೇ. ಆದ್ರೂ ಬಂದಿದ್ದಕ್ಕೂ ಅದೇನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೇನೋ ಸಿಕ್ತು ನಮ್ಗೆ. ಬಡಿ ಬನ್ನಿ ಬಡಿ. ಸಖತ್ತು ಪುನಿ. ನಮ್ಗೆ ಜನರಲ್ಲಿ ಅಲ್ಲಿ ಜಾಸ್ತಿ ಕಡಿಮೆ, ಹೊರಗಡೆ ಕಡಿಮೆ, ಇಲ್ಲಿ ಜಾಸ್ತಿ ಅನ್ಸ್ತಾ ಇದಾರೆ ಜನ. ಎಲ್ಲ ಬಂದಿರೋರೆಲ್ಲ ಇಲ್ಲಿಗೆ ಬಂದಿರ್ಬೇಕು ಗೈಸ್. ಅಲ್ಲಿ ವಂಡರ್ಲಾದಲ್ಲಿ ಹಿಂಗ್ ತಿರುಗ್ತೀವಲ್ಲ, ಅದೆಲ್ಲ ಇದೆ ನೋಡಿ. ಚೆನ್ನಾಗಿದೆ ಗುರು PlayStation. ಆದ್ರೆ ನನ್ಗೆ ಖುಷಿ ಆಗ್ತಾ ಇದೆ, ಆಟ ಆಡ್ಬೋದು, ವರ್ತ್ ಇದೆ, ನಿಜ ವರ್ತು. ಪುನಿ ಇವ್ರಿಗೆಲ್ಲ HD ಥಿಯೇಟರ್ ಒಳಗಡೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆಲ್ಲರಿಗೂ ನಮ್ ಗೋಸ್ಟ್ ಹೌಸಿಗೆ ಕರ್ಕೊಂಡು ಹೋಗ್ಬಿಡೋಣ, ಏನಂತ? 50 ರೂಪಾಯಿ ಟಿಕೆಟ್ ಇಟ್ಬಿಟ್ಟು ಎಲ್ಲಾರ್ಗೂ ಕರ್ಕೊಂಡು ಕೇಳೋಣ ಅಲ್ಲಿ ಹೋಗ್ಬಿಟ್ಟು ಎಲ್ಲಾರ್ಗು ಯಾರ್ಯಾರು ಬರ್ತೀರಾ. ಓ ಗಾಯ್ಸ್, ಇದು ಇದೆ ಮೇಲ್ ಹತ್ತೋದು. ಸೊ ಗೈಸ್, ನಾವು ಈ ಗೇಮ್ಸ್ ನ ನಿಮ್ಗೆ ಆಡ್ಬೇಕು ಅಂತ ನಿಮಗೆ ಏನಾದ್ರು ಅನ್ಸ್ತಾ ಇದ್ರೆ ಪಾರ್ಟ್ 2 ಅಂತ ಕೆಳಗೆ ಅನ್ಸಿ, ನಾವು ಪಾರ್ಟ್ 2 ಅಲ್ಲಿ ಇದನ್ನೆಲ್ಲ ಆಡ್ತೀವಿ. ಹಿಂಗೆ ನಿಂತವ್ರೆ. ಓ ಗೈಸ್, ಅದು ನಿಂತ್ಕೋತಾರಲ್ಲ ಈ ಗ್ರಾವಿಟಿ ಅಲ್ಲಿ, ಅದು ಸತ್ತೋಗ್ತಾರೆ. ಸೊ ಗೈಸ್, ಇದ್ರಲ್ಲಿ ಕಿರ್ಚಾಡ್ಕೊಂಡೆ ಸತ್ತೋಗೋದಂತೂ ಗ್ಯಾರಂಟಿ. ಚೆನ್ನಾಗಿದೆ ಗುರು, ನಿಜ ಆಡೋರು, ವಂಡರ್ಲಾ ಈ ತರ ಒನ್ ಡೇ ಸ್ಪೆಂಡ್ ಮಾಡೋರು ಈ ಕಡೆ ಬಂದು ಆಟ ಆಡ್ಬೋದು. ಇದ್ಯಾವ್ದು ರೋಲರ್ ಕೋಸ್ಟರ್? ಇಲ್ಲಿ ಹೋಯ್ತು. ಎಲ್ಲಿ? ಈಗೆಲ್ಲ ಬಂದಿತ್ತು. ಹೌದು ಗೈಸ್, ರೋಲರ್ ಕೋಸ್ಟರ್ ಇಷ್ಟು ಚಿಕ್ಕ ಜಾಗದಲ್ಲಿ ಅಲ್ಲಿ. ಓ ಗೈಸ್, ಇದು ನೋಡಿ, ಕಿರ್ಚಾಡ ಇವ್ರು ಆಡ್ತವ್ರೆ. ಸೊ ಗೈಸ್, ನಿಜವಾಗ್ಲು ನಾವು ಏನಾದ್ರು ವೋಚರ್ ತಗೊಂಡ್ರೆ ಅಟ್ಲೀಸ್ಟ್ 1K ಆರ್ 2K 7K 10K ವರ್ಗೂ ಇದೆ. ಆ ವೋಚರ್ ತಗೊಂಡ್ರೆ ಆರಾಮಾಗಿ ಆಟ ಆಡ್ಬೋದು, ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಸೊ ಗೈಸ್, ನೀವು ಗೇಮ್ಸ್ ನ ನೋಡಿರ್ತೀರಾ, ನಮ್ ಟೀಮು ಮತ್ತೆ ನಾವೆಲ್ಲರೂ ಆ ಗೇಮ್ಸ್ ನ ಆಡ್ಬೇಕು ಅಥವಾ ಆಡೋ ವಿಡಿಯೋ ನಿಮ್ಗೆ ಬೇಕೇನಾದ್ರು ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಪಾರ್ಟ್ ಅಂತ ತಿಳಿಸಿ. ಇವಾಗ ಆ ವಿಡಿಯೋನ ಇದ್ರಲ್ಲೇ ಆಡ್ ಮಾಡಕ್ ಹೋದ್ರೆ ತುಂಬಾ ಲೆಂತಿ ಆಗಿ ಹೋಗುತ್ತೆ, ಬೋರ್ ಆಗುತ್ತೆ. ಅದ್ರದ್ದೇ ಸೆಪರೇಟ್ ಒಂದು ವಿಡಿಯೋ ಮಾಡ್ತೀವಿ, ಪಾರ್ಟ್ 2 ಅಂತ ತಿಳಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಏನಾದ್ರು ಬೇಕು, ನಿಮಗ್ ಬೇಕೇ ಬೇಕು, ನೋಡ್ಬೇಕು ನಮ್ ಟೀಮ್ ಹೇಗೆ ಆಡುತ್ತೆ ಅನ್ನೋದು ಏನಾದ್ರು ಇದ್ರೆ. ಸೊ ಇವಾಗ ನಾವು ಫುಡ್ ಕೋರ್ಟ್ ಅಲ್ಲಿ ಇದೀವಿ, ಸ್ವಲ್ಪ
ಹೊಟ್ಟೆ ಪೂಜೆ ಮಾಡ್ಕೊಂಡು ಮನೆಗೆ ಹೋಗೋಣ. ನನ್ಗೂ ಸಾಕಾಯ್ತು ನೋಡಿ ನೋಡಿ, ಆಟ ಆಡಿದ್ದು ಸಾಕಾಯ್ತು. ಸೇಮ್ ಮಾಲ್ ಹೆಂಗಿದೆಯೋ ಆಲ್ಮೋಸ್ಟ್ M5 ನನ್ಗೆ ಆ M5ಗೂ ಇದಕ್ಕೇನು ಡಿಫ್ರೆನ್ಸ್ ಕಾಣಿಲ್ಲ. ಪ್ಲೇ ಸ್ಟೇಷನ್ ಸ್ವಲ್ಪ ದೊಡ್ಡದಾಗಿದೆ, ದೊಡ್ಡದು ಏನೇನೋ ಆಟಗಳಿದಾವೆ, ಬೇಜಾನಿದಾವೆ. ಅದೇ ನೋಡಿ, ನಿಮ್ಗೆ ಏನಾದ್ರು ನೋಡ್ಲೇಬೇಕು ಅನ್ಸಿದ್ರೆ ಹೇಳಿ ಪಾರ್ಟ್ 2 ಅಂತ ತಿಳಿಸಿ. ಅವ್ನು ಫುಲ್ಲು ಖುಷಿ, ಅವ್ರ ಟೀಮಲ್ಲಿ ಫುಲ್ಲು ಎಲ್ಲಾರನ್ನೂ ಕರ್ಕೊಂಡ್ಬರ್ಬೇಕು ಅಂದ್ಬಿಟ್ಟು. ಗೈಸ್ ಇವ್ನ್ಗೆ ನನಗೆ ನೋಡ್ತಾ ಇದ್ರೆ ಅವನು ನನ್ಗೆ ಬ್ರಾಹ್ಮಣರ ತರ ಕಾಣ್ತಾ ಇದ್ದಾನೆ, ಆ ಗಂಧ ಎಲ್ಲ ಹಾಕೊಂಡು. ಆದ್ರೆ ಚಿಕನ್ ಎಲ್ಲ ಹೆಂಗ್ ಮುಟ್ತಾರೆ, ಮೆಡ್ಡಿಯಲ್ಲಿ ಹೆಂಗ್ ಕೆಲಸ ಮಾಡ್ತಾರೋ ದೇವರಾಣೆ ಗೊತ್ತಿಲ್ಲ ಗುರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆವಾಗ್ಲೇ ಹೇಳ್ದಾಗೆ ಆ ಪ್ಲೇ ಸ್ಟೇಷನ್ ಅಲ್ಲಿ ನಮ್ ಟೀಮ್ ಆಡ್ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಪಾರ್ಟ್ 2 ಅಂತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತಗೋಬರ್ತೀವಿ. ಕೀಪ್ ವಾಚಿಂಗ್, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾಹ್ ಹಾಫೀಸ್.